ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಷಯ ಬಂದ್ಬಿಟ್ಟು ಸ್ವಂತ ಮನೆ ಕನಸು ಯಾರಿಗಿರಲ್ಲ ಹೇಳಿ. ಎಲ್ಲರಿಗೂ ಸಹ ಒಂದು ಸ್ವಂತ ಮನೆಯನ್ನು ಪಡ್ಕೊಳ್ಬೇಕು ಅನ್ನೋ ಆಸೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಬಡವರಿಗೆ, ಮಧ್ಯಮದ ವರ್ಗದ ಜನರಿಗೆ ಹೆಚ್ಚಾಗಿ ಸ್ವಲ್ಪ ಇದ್ದೇ ಇರುತ್ತೆ. ಸೊ ಇಂತಹ ಮನೆಯನ್ನು ನಾವು ಪಡೆದುಕೊಳ್ಳಲು ಒಂದು ಅರ್ಜಿನ ಸಲ್ಲಿಸಿದರೆ ಕೇವಲ 90 ದಿನದ ಒಳಗೆ ನಾವು ಸ್ವಂತ ಮನೆಯನ್ನು ಪಡೆದುಕೊಳ್ಬೋದು ಸ್ನೇಹಿತರೆ. ಸೊ ಅದು ಹೇಗೆ ಅಂತ ನೋಡೋಣ. ವಿಷಯವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತಿನ ವಿಷಯ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ವಿಷಯವನ್ನು ಶೇರ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ಸೊ ಇವತ್ತಿನ ವಿಷಯ ಹಾಗಾದರೆ ಶುರು ಮಾಡೋಣ. ಸೊ ನಾವು ಒಂದು ಹೊಸ ಮನೆಯನ್ನು ತಗೊಳ್ಬೇಕು ಅಂತ ಅನ್ನೋದಾದರೆ ಅದು ಒಂದು ಕೇಂದ್ರ ಸರ್ಕಾರದ ಒಂದು ಯೋಜನೆಯಡಿಯಲ್ಲಿ ನಾವು ಹೊಸ ಮನೆಯನ್ನು ಖಂಡಿತವಾಗ್ಲೂ ಪಡೆದುಕೊಳ್ಬೋದು ಸ್ನೇಹಿತರೆ. ಆ ಯೋಜನೆ ಹೆಸರು ಬಂದ್ಬಿಟ್ಟು PM ಆವಾಸ್ ಯೋಜನೆ 2.0 ಅಂತಕ್ಕಂಥದ್ದು. ಇದು ಕೇಂದ್ರ ಸರ್ಕಾರ ರೂಪಿಸಿರುವಂತಹ ಯೋಜನೆ. ಈ ಯೋಜನೆ ಶುರುವಾಗಿದ್ದು 2015 ಜೂನ್ 15ರಿಂದ ಈ ಯೋಜನೆ ಅಂತಕ್ಕಂಥದ್ದು ಜಾರಿಗೆ ಬಂದಿತ್ತು. ಸೊ ಈಗ ಇದು 2.0 ಆಗಿ ಮತ್ತೆ ಈ ಯೋಜನೆ ಅಂತಕ್ಕಂಥದ್ದನ್ನು ಜಾರಿಗೆ ತರಲಾಗಿದೆ ಸ್ನೇಹಿತರೆ. ಈ ಯೋಜನೆಯ ಮುಖ್ಯ ಗುರಿ ಬಂದ್ಬಿಟ್ಟು ಸುಮಾರು 3 ಕೋಟಿ ಮನೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಈ ಯೋಜನೆಯ ಗುರಿ. ಇದಕ್ಕಾಗಿ ಕೇಂದ್ರ ಸರ್ಕಾರ ಸುಮಾರು 10 ಲಕ್ಷ ಕೋಟಿಯವರೆಗೂ ಸಹ ಹಣವನ್ನು ವೆಚ್ಚ ಮಾಡ್ತಾ ಇದೆ ಸ್ನೇಹಿತರೆ. ಸೊ ಮನೆಗಳನ್ನು ಮಾಡಿಕೊಡ್ಲಿಕ್ಕೆ 10 ಲಕ್ಷ ಕೋಟಿಯವರೆಗೂ ಸಹ ಹಣವನ್ನು ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ವೆಚ್ಚ ಮಾಡ್ತಿದೆ. ಸೊ ಈ ಯೋಜನೆಯಲ್ಲಿ ಇರ್ತಕ್ಕಂಥ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡು ಈ ಯೋಜನೆಯನ್ನು ಮತ್ತೆ ಜಾರಿಗೆ ತರಲಾಗಿದೆ ಸ್ನೇಹಿತರೆ. ಸೊ ಇಲ್ಲಿ ಕೊಟ್ಟಿರೋ ಪ್ರಕಾರ ನೋಡೋದಾದರೆ ಆ ಬದಲಾವಣೆಗಳು ಯಾವುವು ಅಂತ ನೋಡಿದ್ರೆ, ಲಾಸ್ಟ್ ಟೈಮ್ ನೋಡಿದರೆ ಒಬ್ಬ ನಾಗರಿಕ ಈ ಕೇಂದ್ರ ಸರ್ಕಾರದ ಯೋಜನೆಯಡಿ ಮನೆಯನ್ನು ಪಡ್ಕೊಳ್ಬೇಕಾದ್ರೆ ಅವರ ಮಾಸಿಕ ವೇತನ 10,000ವರೆಗೆ ಮಾತ್ರ ಇರಬೇಕಾಗಿತ್ತು. ಆದರೆ ಈಗ 2.0 ಮಾಸಿಕ ವೇತನ 15,000ವರೆಗೂ ಸಹ ಎಕ್ಸ್ಟೆಂಡನ್ನು ಮಾಡ್ಕೊಳ್ಳಲಾಗಿದೆ ಸ್ನೇಹಿತರೆ. ಅಂದರೆ ನಮ್ಮ ತಿಂಗಳ ಸಂಬಳ 15,000 ಇದ್ದರೆ ನಾವು ಆ ಯೋಜನೆಗೆ ನಾವು ಅರ್ಜಿಯನ್ನು ಸಲ್ಲಿಸ್ಬೋದು. 15,000ಕ್ಕಿಂತ ಹೆಚ್ಚಾಗಿದ್ದರೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬರೋಲ್ಲ ಅಂತಕ್ಕಂಥದ್ದು ಸ್ನೇಹಿತರೆ. ಸೊ ಇನ್ನೂ ನೋಡ್ತಾ ಹೋಗೋದಾದರೆ ಈ ಹಿಂದೆ ಅಂದರೆ ಮೊದಲೇ ಇರ್ತಕ್ಕಂಥ ಯೋಜನೆಯಲ್ಲಿ ಒಂದು ಸಣ್ಣ ಮನೆ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಈ ರೀತಿಯಾದಂತಹ ಮೂಲಭೂತ ಹಕ್ಕುಗಳನ್ನು ಹೊಂದಿರತಕ್ಕಂಥವರು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಸಾಧ್ಯವಾಗ್ತಾ ಇರಲಿಲ್ಲ. ಸೊ ಈಗ ಈ ರೀತಿಯ ಮೂಲಭೂತ ಹಕ್ಕುಗಳನ್ನು ಹೊಂದಿರತಕ್ಕಂಥವ್ರು ಅಂದರೆ ಕೆಲವೊಂದು ಬೆನಿಫಿಟನ್ನು ಹೊಂದಿರತಕ್ಕಂಥವ್ರು ಸಹ, ಅಂದರೆ ಫ್ರಿಡ್ಜು ಆಗಿರ್ಬೋದು, ಬೈಕ್ ಆಗಿರ್ಬೋದು, TV ಆಗಿರ್ಬೋದು, ಇವೆಲ್ಲ ಹೊಂದಿರುವಂಥವರು ಸಹ ಈ ಯೋಜನೆಗೆ ಅರ್ಜಿಯನ್ನು ನಾವು ಸುಲಭವಾಗಿ ಸಲ್ಲಿಸ್ಬೋದು ಸ್ನೇಹಿತರೆ. ಸೊ ಈ ಯೋಜನೆಯನ್ನು ಕೇಂದ್ರ ಸರ್ಕಾರವು ಅರ್ಜಿ ಸಲ್ಲಿಸಿದ 90 ದಿನಗಳ ಒಳಗಾಗಿ ಮನೆಯನ್ನು ನೀಡುವಂತಹ ಕಾರ್ಯವನ್ನು ಮಾಡಲು ಮುಂದಾಗಿದೆ ಅನ್ನುವಂಥದ್ದು. ಸೊ ಒಳ್ಳೆಯ ಕೆಲಸವನ್ನು ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ಈ ಯೋಜನೆಯಲ್ಲಿ ನಾನು ಮನೆಯನ್ನು ತೆಗೆದುಕೊಳ್ಬೇಕಪ್ಪ ಅಂತ ಅನಿಸಿಕೆ ಇರೋರು, ಬಡವರಾಗಿರ್ಬೋದು, ಮಧ್ಯಮ ವರ್ಗದವರಾಗಿರ್ಬೋದು, ಈ ನಾಗರಿಕರು ನಾವು ಈ ಯೋಜನೆ ಅಡಿಯಲ್ಲಿ ಮನೆಯನ್ನು ಖರೀದಿ ಮಾಡಬೇಕು ಪಡ್ಕೊಳ್ಬೇಕು ಅಂತಕ್ಕಂಥವ್ರು ಏನು ಮಾಡಬೇಕು ಅಂತ ನೋಡೋದಾದರೆ, PM ಆವಾಸ್ ಯೋಜನೆಯ ಅಧಿಕೃತ ವೆಬ್ಸೈಟ್ ಆಗಿರ್ತಕ್ಕಂತಹ PMAYMIS.government.in ಅಂತ ಇರುವಂತಹ ಒಂದು ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಆನ್ಲೈನ್ನಲ್ಲಿ ನಾವು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಸೊ ಅರ್ಜಿಯನ್ನು ಸಲ್ಲಿಸ್ಬೇಕಾದ್ರೆ ಏನೆಲ್ಲ ಪ್ರಕ್ರಿಯೆಗಳು ನಡೀತವೆ ಅನ್ನೋದನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಇಲ್ಲಿ ನೋಡ್ತಾ ಹೋಗೋಣ. ವೆಬ್ಸೈಟ್ನ ನಾಗರಿಕ ಮೌಲ್ಯಮಾಪನ ಮೆನುವಿನಲ್ಲಿ ಇತರ 3 ಘಟಕಗಳ ಅಡಿಯಲ್ಲಿ ಪ್ರಯೋಜನಗಳು, ಈ ಆಯ್ಕೆಯನ್ನು ಮೊದಲಿಗೆ ನಾವು ಆಯ್ಕೆಯನ್ನು ಮಾಡಬೇಕಾಗುತ್ತೆ ವೆಬ್ಸೈಟಿಗೆ ಹೋದಂಥ ನಂತರ ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಹೆಸರನ್ನು ನಾವಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮ್ನಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೊಟ್ಟಿರ್ತಕ್ಕಂಥ ಕಾಲಮ್ನಲ್ಲಿ ಆಧಾರ್ ನಂಬರು ಮತ್ತು ಹೆಸರನ್ನು ಕೇಳಿರ್ತಕ್ಕಂಥ ಕಾಲಮ್ನಲ್ಲಿ ನಮ್ಮ ಹೆಸರನ್ನು ನಾವು ನಮೂದಿಯನ್ನು ಮಾಡಬೇಕಾಗುತ್ತೆ, ಎಂಟರನ್ನು ಮಾಡಬೇಕಾಗುತ್ತೆ. ಆಧಾರ್ ಸಂಖ್ಯೆಯನ್ನು ಪರಿಶೀಲಿಸಿದ ನಂತರ ಅರ್ಜಿಯ ಪುಟವು ತೆರೆದುಕೊಳ್ಳುತ್ತದೆ. ನಮ್ಮ ಆಧಾರ್ ಕಾರ್ಡಿನ ಆಧಾರ್ ನಂಬರನ್ನು ವೆರಿಫೈ ಮಾಡಿದಂತಹ ಸಂದರ್ಭದಲ್ಲಿ ನೆಕ್ಸ್ಟ್ ಪೇಜ್ ಅಂತಕ್ಕಂಥದ್ದು ಓಪನ್ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಇದರಲ್ಲಿ ಏನು ಮಾಡ್ಬೋದು ಅಂದರೆ, ಅರ್ಜಿದಾರರು ತಮ್ಮ ಎಲ್ಲ ಮಾಹಿತಿಯನ್ನು ಭರ್ತಿ ಮಾಡಬಹುದು. ಅಂದರೆ ನಿಮ್ಮ ಹೆಸರಾಗಿರ್ಬೋದು, ತಂದೆ ಹೆಸರಾಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಆಧಾರ್ ನಂಬರ್ ಆಗಿರ್ಬೋದು, ನಿಮಗೆ ಅಲ್ಲಿ ಏನೇನು ಮಾಹಿತಿಯನ್ನು ಕೇಳಿರ್ತಾರೆ ಆ ಮಾಹಿತಿಯನ್ನು ನೀವು ಅಲ್ಲಿ ಎಂಟ್ರಿಯನ್ನು ಮಾಡ್ಬೋದು. ಮತ್ತು ಅಲ್ಲಿ ಕೇಳಿರ್ತಕ್ಕಂತಹ ಅಗತ್ಯವಾದ ಮಾಹಿತಿಗಳನ್ನು ಭರ್ತಿ ಮಾಡಿದ ನಂತರ ಅಲ್ಲಿ ಕೇಳಿರ್ತಕ್ಕಂಥ ಡಾಕ್ಯುಮೆಂಟ್ಗಳನ್ನು ಸಹ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಸಪೋರ್ಟಿಂಗ್ ಡಾಕ್ಯುಮೆಂಟನ್ನು ಏನು ಕೇಳಿರ್ತಾರೆ ಆ ಡಾಕ್ಯುಮೆಂಟನ್ನು ಸಹ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮುಂದೆ ಹೋಗ್ತಾ ಅಲ್ಲಿ ಒಂದು ಕ್ಯಾಪ್ಚಾವನ್ನು ಕೊಟ್ಟಿರ್ತಾರೆ. ಆ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿಬಿಟ್ಟು ನೀವು ಸೇವ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅರ್ಜಿ ನಮೂನೆ ಅಂತಕ್ಕಂಥದ್ದು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಮಾಡ್ಕೊಂಡಂತಹ ಅರ್ಜಿ ನಮೂನೆಯನ್ನು ನೀವು ಪ್ರಿಂಟ್ಔಟ್ ತಗೊಂಡು ಫರ್ದರ್ ಫ್ಯೂಚರಲ್ಲಿ ನೀವು ನೆಕ್ಸ್ಟು
ಪ್ರಕ್ರಿಯೆಗಳನ್ನು ಮುಂದುವರಿಸಲು ಆ ಪ್ರಿಂಟೌಟನ್ನು ನೀವು ಸೇವ್ ಮಾಡಿ ನಿಮ್ಮ ಹತ್ರ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಇದಾದ ನಂತರ ನೀವು ಅರ್ಜಿನ ಪಡೆದುಕೊಂಡ ನಂತರ ಅರ್ಜಿನ ಪ್ರಿಂಟೌಟ್ ತೆಗೆದುಕೊಂಡ ನಂತರ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಹತ್ತಿರದ ಬ್ಯಾಂಕಿಗೆ ಹೋಗಿ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿಯ ನಮೂನೆಯನ್ನು ಸಲ್ಲಿಸುವಂಥದ್ದು. ಸೊ ನೋಡಿ, ನೀವು ಡೌನ್ಲೋಡನ್ನು ಮಾಡಿಕೊಂಡ ನಂತರ ಅರ್ಜಿಯನ್ನು ನೀವು ಡೌನ್ಲೋಡ್ ಮಾಡಿಕೊಂಡ ನಂತರ ಅಲ್ಲಿ ಕೇಳಲಾಗಿರ್ತಕ್ಕಂಥ ದಾಖಲೆಗಳನ್ನು ಎಲ್ಲವನ್ನು ಜೋಡಿಸ್ಕೊಂಡ್ಬಿಟ್ಟು ಹತ್ತಿರ ಇರ್ತಕ್ಕಂಥ ಸಾಮಾನ್ಯ ಸೇವಾ ಕೇಂದ್ರಕ್ಕಾಗಿರ್ಬೋದು ಅಥವಾ ಬ್ಯಾಂಕಿಗಾದರೂ ಹೋಗ್ಬಿಟ್ಟು ನೀವು ಅರ್ಜಿಯೊಂದಿಗೆ ನೀವು ನಮೂನೆಯನ್ನು ಅಲ್ಲಿ ಬ್ಯಾಂಕ್ನಲ್ಲಿ ಸಲ್ಲಿಸಬೇಕಾಗುತ್ತದೆ. ಸೊ ನೀವು ಅರ್ಜಿನ ಸಲ್ಲಿಸಿ ಬರ್ತೀರಾ. ಸೊ ಅರ್ಜಿನ ಸಲ್ಲಿಸಿ ಬಂದಾದಮೇಲೆ ನಾವು ಇದನ್ನು ಯಾವ ರೀತಿ ಟ್ರ್ಯಾಕ್ ಮಾಡಬೇಕು ಅಂತಂದರೆ, ನಿಮಗೆ ನೀಡಿರ್ತಕ್ಕಂಥ ಅರ್ಜಿಯಲ್ಲಿ ನೀಡಿರ್ತಕ್ಕಂಥ ಅಸೆಸ್ಮೆಂಟ್ ID ನಂಬರ್ ಅಂತ ಒಂದು ಬಂದಿರುತ್ತೆ ಅರ್ಜಿಯಲ್ಲಿ. ಆ ಅಸೆಸ್ಮೆಂಟ್ ID ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ಹೆಸರಿನ ಮೇಲಾಗಿರ್ಬೋದು ಅಥವಾ ನಿಮ್ಮ ಫೋನ್ ನಂಬರಿನ ಮುಖಾಂತರವಾದರೂ ಸಹ ನೀವು ಅಧಿಕೃತ ವೆಬ್ಸೈಟ್ನಲ್ಲಿ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಸ್ಥಿತಿಯನ್ನು ನೀವು ನೋಡ್ಕೊಳ್ಬೋದು, ಟ್ರ್ಯಾಕ್ ಮಾಡ್ಬೋದು. ನಮ್ಮ ಸ್ಟೇಟಸ್ ಎಲ್ಲಿಗೆ ಹೋಗ್ತಿದೆ, ಯಾವ ರೀತಿ ಪ್ರೊಸೆಸ್ ಆಗ್ತಿದೆ ಅಂತಕ್ಕಂಥದ್ದನ್ನು ನೀವು ಸುಲಭವಾಗಿ ಮನೆಯಲ್ಲೇ ಕೂತು ನಿಮ್ಮ ಮೊಬೈಲ್ನಲ್ಲಿ ಆಗಿರ್ಬೋದು ಅಥವಾ ನಿಮ್ಮದ ಕಂಪ್ಯೂಟರ್ ಕೂತ್ಕೊಂಡು ನೋಡ್ಬೋದು ಸ್ನೇಹಿತರೆ. ಸೊ ಹಾಗಾದರೆ ಈ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು, ಯಾವ ಅರ್ಜಿ ಸಲ್ಲಿಸಲಿಕ್ಕೆ ಇರ್ತಕ್ಕಂತಹ ಅರ್ಜಿ ಸಲ್ಲಿಸಲಿಕ್ಕೆ ಇರ್ತಕ್ಕಂಥ ರೂಲ್ಸ್ ಆದರೂ ಏನು ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಸೊ ಅಭ್ಯರ್ಥಿಯ ವಯಸ್ಸು 70 ವರ್ಷಕ್ಕಿಂತ ಕಡಿಮೆ ಇರಬೇಕು. ಸೊ ನೀವು ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ನಿಮ್ಮ ವಯಸ್ಸು 70 ವರ್ಷಕ್ಕಿಂತ ಕಡಿಮೆ ಇರಬೇಕು. ಆಮೇಲೆ ಅರ್ಜಿದಾರರ ಅಥವಾ ಅವರ ಕುಟುಂಬದ ಯಾವುದೇ ಸದಸ್ಯರ ಹೆಸರಿನಲ್ಲಿ ಈಗಾಗಲೇ ಯಾವುದೇ ಮನೆ ಇರಬಾರದು ಅಂತಕ್ಕಂಥದ್ದು. ಅಂದರೆ ಈಗ ಆಲ್ರೆಡಿ ಪರ್ಚೇಸ್ ಮಾಡಿರ್ತಕ್ಕಂಥ ಮನೆ ಆಗಿರ್ಬೋದು, ಕಟ್ಟಿರ್ತಕ್ಕಂಥ ದೊಡ್ಡ ಮನೆ ಆಗಿರ್ಬೋದು, ಯಾವುದೇ ರೀತಿಯಾದ ಮನೆಗಳು ಅಂತಕ್ಕಂಥದ್ದು ನೀವು ಅರ್ಜಿ ಸಲ್ಲಿಸುವ ಅರ್ಜಿದಾರರಿಗಾಗಿರ್ಬೋದು ಅಥವಾ ಅವರ ಫ್ಯಾಮಿಲಿಯಲ್ಲಿರ್ತಕ್ಕಂಥ ಯಾರ ಹೆಸರಿನಲ್ಲೂ ಯಾವುದೇ ರೀತಿಯಾದ ಮನೆ ಇರಬಾರ್ದು ಅಂತದನ್ನು ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಫಲಾನುಭವಿಯು ಈ ಹಿಂದೆ ಯಾವುದೇ ಸರ್ಕಾರಿ ವಸತಿ ಯೋಜನೆಯ ಲಾಭವನ್ನು ಪಡೆದಿರಬಾರದು. ಈ ಹಿಂದೆ ಅಂದರೆ ಈ ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆನೇ ನೀವು ಬೇರೆ ಯಾವುದೇ ಯೋಜನೆ ಅಡಿಯಲ್ಲಿ ಸರ್ಕಾರಿ ಜಾಗವನ್ನು ನೀವು ತೆಗೆದುಕೊಂಡಿರಬಾರ್ದು. ಅಂದರೆ ಮನೆ ಕಟ್ಟಲಿಕ್ಕೆ ಸೈಟ್ ಆಗಿರ್ಬೋದು, ಆಗಿರ್ಬೋದು ನೀವು ತೆಗೆದುಕೊಂಡಿರಬಾರ್ದು ಅಂತ ಇಲ್ಲಿ ಕೊಡಲಾಗಿದೆ ಸ್ನೇಹಿತರೆ. ಸೊ ಮನೆಯ ಒಡೆತನ ಮಹಿಳೆಯ ಹೆಸರಿಗೆ ಆಗಬೇಕು ಎಂಬುದು ಸರ್ಕಾರದ ಉದ್ದೇಶ. ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸುವ ಪ್ರಯತ್ನ ಇದಾಗಿದೆ. ಸೊ ಇಲ್ಲಿ ನೋಡೋದಾದ್ರೆ ಹೆಣ್ಮಕ್ಳಿಗೆ ಪ್ರಿಫರೆನ್ಸನ್ನು ಕೊಟ್ಟುಬಿಟ್ಟು ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಅನ್ನೋದನ್ನು ನಾವಿಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೋದು ಸ್ನೇಹಿತರೆ. ಸೊ ಈ ಯೋಜನೆಯನ್ನು ಪಡೆಯೋದ್ರಿಂದ ಯಾರಿಗೆಲ್ಲ ಲಾಭ ಸಿಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡೋಣ ಸ್ನೇಹಿತರೆ. ಸೊ ಈ ಯೋಜನೆಯ ಪ್ರಯೋಜನಗಳನ್ನು ಎಲ್ಲ ನಾಗರಿಕರಿಗೆ ವಿಸ್ತರಿಸಲು ಸರ್ಕಾರವು ಇದನ್ನು 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಸೊ ಆ 4 ಭಾಗಗಳು ಯಾವುದಂತ ನೋಡೋಣ. ಮೊದಲನೆಯಾಗಿ EWS ಅಂದರೆ ಆರ್ಥಿಕವಾಗಿ ದುರ್ಬಲವಾಗಿರುವಂತಹ ವಿಭಾಗ. ಅಂದರೆ ಇದು ಅತ್ಯಂತ ಕಡಿಮೆ ಆದಾಯ ವರ್ಗವಾಗಿದೆ. ಈ ವರ್ಗಕ್ಕೆ ಸೇರುವ ಕುಟುಂಬಗಳು ವಸತಿ ಯೋಜನೆ ಅಡಿಯಲ್ಲಿ ಹೆಚ್ಚಿನ ಸಹಾಯವನ್ನು ಪಡೆಯುತ್ತವೆ. ಸೊ ಈ ಯೋಜನೆಯ ಅಡಿಯಲ್ಲಿ EWS ಅಂಡರ್ನಲ್ಲಿ ಇರ್ತಕ್ಕಂಥ ನಾಗರಿಕರೇನಿದ್ದಾರೆ ಅವರು ಹೆಚ್ಚಿನ ಒಂದು ಸಹಾಯವನ್ನು ಈ ಯೋಜನೆಯಲ್ಲಿ ಖಂಡಿತವಾಗ್ಲೂ ಪಡ್ಕೋಬೋದು ಸ್ನೇಹಿತರೆ. ಎರಡನೇದು ಬಂದ್ಬಿಟ್ಟು LIG ಅಂದರೆ ಕಡಿಮೆ ಆದಾಯದ ಗುಂಪು. ಇದು ಕೂಡ ಕಡಿಮೆ ಆದಾಯದ ಗುಂಪು. ಈ ವರ್ಗದಲ್ಲಿ ಬೀಳುವ ಕುಟುಂಬಗಳು ಆದಾಯವು EWS ವರ್ಗಕ್ಕಿಂತ ಸ್ವಲ್ಪ ಹೆಚ್ಚಾಗಿರುತ್ತದೆ. ಸೊ ಇವರ ಏನು ತಿಂಗಳ ಒಂದು ಆದಾಯ ಇರುತ್ತೆ, ಇದು ಈ EWS ಕುಟುಂಬಗಳ ಆದಾಯಕ್ಕಿಂತ 1 ಪಟ್ಟು ಜಾಸ್ತಿ ಇರುತ್ತದೆ. ಅವರಿಗೂ ಸಹ ವಸತಿ ಯೋಜನೆಯಡಿ ಸಾಕಷ್ಟು ನೆರವುಗಳು ಸಿಗುತ್ತವೆ. ಇವ್ರಿಗೂ ಸಹ EWSನರಿಗೆ ಏನು ಸಿಗುತ್ತೋ ಅದರಷ್ಟೇ LIGಯಲ್ಲೂ ಸಹ ನಿಮಗೆ ಯೋಜನೆಗಳ ಸಹಾಯವೂ ಸಹ ಸಿಗುತ್ತೆ. ನೆಕ್ಸ್ಟ್ ಮೂರನೇದು ಬಂದ್ಬಿಟ್ಟು MIG1 ಅಂದರೆ ಮಧ್ಯಮ ಆದಾಯದ ಗುಂಪು ಅಂತ. ಈ ವರ್ಗದಲ್ಲಿ ಬೀಳುವ ಕುಟುಂಬಗಳ ಆದಾಯವು LIG ವರ್ಗಕ್ಕಿಂತ ಹೆಚ್ಚಾಗಿರುತ್ತದೆ. ನೋಡಿ, LIG ಕುಟುಂಬಗಳ ಆದಾಯಕ್ಕಿಂತ MIG ಕುಟುಂಬದ ಆದಾಯ ಹೆಚ್ಚಾಗಿರುತ್ತದೆ. ಸೊ ಇವರಿಗೆ ಸ್ವಲ್ಪ ಮೀಡಿಯಮ್ ಆಗಿ ಯೋಜನೆಯಡಿ ನೆರವು ಅಂತಕ್ಕಂಥದ್ದು ಸಿಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಕೊನೆಯದಾಗಿ ಬಂದ್ಬಿಟ್ಟು MIG2 ಅಂದರೆ ಅದು ಕೂಡ ಮಧ್ಯಮ ಆದಾಯದ ಗುಂಪು. ಇದು ಅಧಿಕೃತ ಆದಾಯ ವರ್ಗವಾಗಿದೆ. ಇದು ಇತರ ವರ್ಗಗಳಿಗೆ ಹೋಲಿಸಿದರೆ ಈ ವರ್ಗದಲ್ಲಿ ಬೀಳುವ ಕುಟುಂಬಗಳು ಕಡಿಮೆ ಸಹಾಯನ ಪಡುತ್ತವೆ. ಯಾಕೆ ಅಂತಂದರೆ ಇವರೆಲ್ಲರಿಗಿನ್ನ ಅಂದರೆ ಹಿಂದೆ 3 ಗುಂಪುಗಳನ್ನು ಹೇಳಿದ್ವಿ, ಅವರೆಲ್ಲರಿಗಿನ್ನ ಇವರ ಆದಾಯ ಸ್ವಲ್ಪ ಹೆಚ್ಚಿನದಾಗಿ ಕಂಡು ಬರುತ್ತದೆ. ಸೊ ಹೆಚ್ಚಿನ ಆದಾಯವನ್ನು ಇವರು ತಿಂಗಳಿಗೆ ಪಡಿತಾ ಇರ್ತಾರೆ. ಸೊ ಹಾಗಾಗಿ ಇವರಿಗೆ ಬೇಸಿಕಲ್ಲಿ ಏನೇನು ನೀಡ್ಬೋದು,
ಆ ರೀತಿಯಾಗಿರ್ತಕ್ಕಂಥ ಒಂದು ನೆರವನ್ನು ಈ ಯೋಜನೆ ಅಡಿಯಲ್ಲಿ ಪಡ್ಕೊಳ್ಬೋದು ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ನಾವು ಆನ್ಲೈನಲ್ಲೇ ಅರ್ಜಿ ಸಲ್ಲಿಸ್ಬಿಟ್ಟು ಆ ಅರ್ಜಿಯನ್ನು ನಾವು ಬ್ಯಾಂಕಿಗೆ ಹೋಗಿ ನೀಡುವುದರ ಮುಖಾಂತರ ನಾವು 90 ದಿನಗಳ ಒಳಗಾಗಿ ನಮ್ಮ ಒಂದು ಮನೆಯನ್ನು ನಾವು ಈಸಿಯಾಗಿ ಪಡ್ಕೊಳ್ಬೋದು ಸ್ನೇಹಿತರೆ. ಹಾಗಾದರೆ ಯಾಕೆ ತಡ, ನೀವು ಕೂಡ ಅದು ಬೇಕಾಗಿರ್ತಕ್ಕಂಥ ದಾಖಲೆಯನ್ನು ರೆಡಿ ಮಾಡಿಕೊಂಡು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬಿಟ್ಟು ನಿಮ್ಮ ಮನೆಯನ್ನು ನೀವು ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿ ಸ್ನೇಹಿತರೆ. ಸೊ ಇವತ್ತಿನ ವಿಷಯ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಖಂಡಿತವಾಗ್ಲೂ ನಿಮಗೆ ಇವತ್ತಿನ ವಿಷಯ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ. ಅದರ ಜೊತೆಗೆ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಸ್ನೇಹಿತರೆ. ನಮಸ್ಕಾರ.